ಪ್ರಿಂಟ್ ಪ್ರಕಾರ ಕಟ್ಟಿಲ್ಲ ಅಂದ್ರೆ 100% ಅವ್ರ ಸಮಸ್ಯೆ ಎದುರಿಸ್ತಾರೆ. ಇವಾಗ ಇದು ಯಾವ್ದು ಬೆಸ್ಕಾಂ ಅಪ್ರೂವಲ್ ಇಲ್ದೇನೆ ನಾವು ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂದ್ರೆ ಇದು ಪಾಸಿಬಲ್? ಕ್ಯೂರಿಂಗ್ ಮಾಡಕ್ ಆಗಿರ್ಬೋದು, ಎಲ್ಲಾ ಕಡೆನೂ ನಮ್ಗೆ ಏನಂದ್ರೆ ಎಲೆಕ್ಟ್ರಿಸಿಟಿ ಬೇಕೇ ಬೇಕು. ಹೌದು, ಕೆಲವೊಂದು ಕನ್ಸ್ಟ್ರಕ್ಷನ್ ಅಲ್ಲಿ ಟೆಂಪ್ರವರಿ ಮೀಟರ್ ಅಂತಾನೆ ಇರುತ್ತೆ, ಪರ್ಮನೆಂಟ್ ಮೀಟರ್ ಅಂತಾನೆ ಇರುತ್ತೆ. ಸೊ ಇವೆರಡು ಬಂದಾಗ ಇದ್ರ ಡಿಫ್ರೆನ್ಸ್ ಏನಂತ? ಸೊ ಕಮರ್ಷಿಯಲ್ ಮೀಟರ್ ಅಂತಂದ್ರೆ ನಾವು ಇನಿಷಿಯಲ್ ಆಗಿ ಒಂದು ಕರೆಂಟ್ ಮೀಟರ್ ಏನ್ ತಗೋತೀವಿ ಅದಕ್ಕೆ ಟೆಂಪ್ರವರಿ ಮೀಟರ್ ಅಂತ ಕರೀತಾರೆ. ಸಿಂಗಲ್ ಪೇಜ್ ಅಂತ ಬಂದಾಗ ಈ ಟೈಮ್ ಅಲ್ಲಿ ಯೂಸ್ ಮಾಡಬಹುದು, ಇಲ್ಲ 3 ಪೇಜ್ ಯಾವಾಗ ಬೆಟರ್ ಅಂತ ಏನಾದ್ರು ಇದೆಯಾ? ಒಂದು ಬೆಡ್ರೂಮ್ ಅಲ್ಲಿ ಎಸಿ ಇದೆನಾ, ನಿಮ್ದು ಟಿವಿ ಇದೆನಾ, ಫ್ರಿಡ್ಜ್ ಇದೆನಾ, ವಾಷಿಂಗ್ ಮಷಿನ್ ಇದೆನಾ, ಲಿಫ್ಟ್ ಇದೆನಾ, ಬೋರ್ವೆಲ್ ಇದೆನಾ, ಇದನ್ನೆಲ್ಲ ಕೂತ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಓಕೆ, ಇವಾಗ ನಾವು ಬೆಸ್ಕಾಂ ಅಪ್ರೂವಲ್ ಪ್ರೊಸೀಜರ್ಸ್ ಗೆಲ್ಲ ಮಾಡ್ಬೇಕಾದ್ರೆ ಯಾವ ಡಾಕ್ಯುಮೆಂಟ್ಸ್ ನಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ? ಬ್ಲೂ ಪ್ರಿಂಟ್ ವೈಸ್ ಬಂದಿರುತ್ತೆ. ಆ ಒಂದು ಬ್ಲೂ ಪ್ರಿಂಟ್ ಕಾಪಿನ 100% ಅವರು ಅಟ್ಯಾಚ್ ಮಾಡ್ಲೇಬೇಕು. ಬೆಸ್ಕಾಂ ಮೀಟರ್ ಇನ್ಸ್ಟಾಲೇಷನ್ ಗೆ ನಮ್ಗೆ ಅವರೇಜ್ ಆಗಿ ಎಷ್ಟು ಟೈಮ್ ಆಗ್ಬೋದು? ಇವತ್ತು ಗವರ್ಮೆಂಟ್ ಅಲ್ಲಿ ಕೆಲವೊಂದಿಷ್ಟು ರೂಲ್ಸ್ ಗಳಿದಾವೆ. ಕೆಲವೊಂದ್ಸತಿ ಡಿಲೇ ಕೂಡ ಆಗುತ್ತೆ ಮೀಟರ್ ಇನ್ಸ್ಟಾಲೇಷನ್ ಆಗೋದಕ್ಕೆ. ಅದಕ್ಕೆಲ್ಲ ಮೇನ್ ರೀಸನ್ ಏನಾಗ್ಬೋದು? ಕೈಟ್ಸ್ ಅಂತ ಬಂದಾಗ ಬೆಸ್ಕಾಂಗೆ ಯಾವ ತರ ಸಪೋರ್ಟ್ ಮಾಡ್ಬೋದು ನೀವು? ನಮ್ಮ ಹತ್ರನೂ ಎಲೆಕ್ಟ್ರಿಕಲ್ ಕ್ಲಾಸ್ 1 ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಇದ್ದಾರೆ. ಸಪೋಸ್ ಒಂದಿಷ್ಟು ಜನ ಮನೆ ಕಟ್ಟೋರು ಏನ್ ಹೇಳ್ತಾರೆ, ನಮ್ ಬಾಮೈದ ಇದ್ದಾನೆ, ಅವ್ರ ಫ್ರೆಂಡ್ ಇದಾರೆ, ಇವ್ರ ಫ್ರೆಂಡ್ ಇದಾರೆ, ಸಪೋರ್ಟ್ ಮಾಡ್ತೀವಿ.